ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮಾವಿನ ಹಣ್ಣು ಬಗ್ಗೆ ತಿಳ್ಕೊಳ್ಳೋಣ. ಸೊ ಮಾವಿನ ಹಣ್ಣು ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಪ್ರತಿಯೊಬ್ಬರು ಇಷ್ಟಪಡುವಂಥ ಹಣ್ಣು ಮಾವಿನ ಹಣ್ಣು. ಈ ಮಾವಿನ ಹಣ್ಣು ಎಸ್ಪೆಷಲಿ ಮಕ್ಕಳುಗಳು ಅವ್ರ ತಂದೆ ತಾಯಿ ಅಥವಾ ಯಾರು ಏನೋ ಲೈಕ್ ತುಂಬ ತಗೊಳ್ಳೇಬೇಕು ಅಂತ ಹಠ ಮಾಡಿಬಿಡ್ತಾರೆ. ಆಗ ಅವರು ಯಾವುದೇ ಥರ ಕ್ವಾಲಿಟಿಯನ್ನು ನೋಡೋಕೆ ಹೋಗಲ್ಲ, ಹಾಗೇ ಪರ್ಚೇಸ್ ಮಾಡಿಬಿಡ್ತಾರೆ. ಸೊ ನಾವಿವತ್ತು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದು. ಯಾವ ಥರ ಹಣ್ಣುಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು, ಯಾವುದು ಒಳ್ಳೆಯದು, ಇದರಿಂದ ನಮ್ಮ ಕುಟುಂಬದ ಆರೋಗ್ಯನ ನಾವು ಕಾಪಾಡ್ಬೋದು, ಆಮೇಲೆ ನಮ್ಮ ಆರೋಗ್ಯನ ಕೂಡ ಕಾಪಾಡ್ಕೋಬೋದು. ಸೊ ಬನ್ನಿ ಸ್ನೇಹಿತರೆ, ನಾವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಮೈ ಚಾನಲ್ ನಾಲೆಡ್ಜ್ ಟ್ರ್ಯಾಕ್ ಅಪ್ KTU. ಸೊ ಇವತ್ತಿನ ದಿನ ನಾವು ಏನಕ್ಕೆ ಹೇಳಬೇಕು ಅಂತಿದ್ದೀನಿ ಅಂದರೆ, ಸೊ ನಾವೆಲ್ಲ ಈಗ ಮ್ಯಾಂಗೋ ಸೀಸನ್, ಸಮ್ಮರ್ ಇರೋದ್ರಿಂದ ನಾವು ಮಾವಿನ ಹಣ್ಣನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ನಮಗೆ ಕೆಲವರು ಹೇಳ್ತಾರೆ ಏನೋ ಆರ್ಗ್ಯಾನಿಕ್ ತಗೊಳ್ಳಿ ತುಂಬ ಚೆನ್ನಾಗಿದೆ, ಆಮೇಲೆ ಕೆಲವರೆಲ್ಲ ಬೇರೆ ಬೇರೆ ಕ್ವಾಲಿಟಿ ಹಣ್ಣುಗಳಿರುತ್ತೆ. ಸೊ ಅದರಲ್ಲಿ ಹೇಗೆ ಅದನ್ನು ಐಡೆಂಟಿಫೈ ಮಾಡೋದು, ಯಾವುದು ಏನೋ ಲೈಕ್ ಕೆಲವೆಲ್ಲ ಪೌಡ್ರ್ ಹಾಕಿರ್ತಾರೆ. ಸೊ ಪೌಡ್ರ್ ಹಾಕಿದ್ದೆಲ್ಲ ಏನೋ ಅದು ವೈಟ್ ಇರುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡ್ಬೋದಾ, ಹೇಗೆ ಏನು ಅಂತ. ಸೊ ಬೇಸಿಕಲಿ ಲೈಕ್ ಯಾವುದೇ ಹಣ್ಣು ಅದು ಹಣ್ಣಾಗಬೇಕಾದ್ರೆ ಸೊ ಅದು ಮೊದಲು ಹಸಿರಾಗಿರುತ್ತೆ. ಆ ಹಸಿರಿಂದ ಹಳದಿ ಬಣ್ಣಕ್ಕೆ ಟರ್ನ್ ಅಪ್ ಆಗುತ್ತೆ. ಸೊ ನಾವು ಬಾಳೆಹಣ್ಣು ತಗೊಳ್ಳಿ, ಅದು ಕೂಡ ಕಾಯಿ ಬಾಳೆಹಣ್ಣು ತಂದಾಗ ಅದು ತುಂಬ ಹಸಿರಾಗಿರುತ್ತೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅದು ಓವರ್ನೈಟ್ ಅದು ಯೆಲ್ಲೋ ಕಲರ್ ಟರ್ನ್ ಆಗುತ್ತೆ. ಹೇಗೆ ಟರ್ನ್ ಆಗುತ್ತೆ ಅಂದರೆ, ಪ್ಲ್ಯಾಂಟ್ಸ್ಗಳಲ್ಲಿ ಏನಂದರೆ ಇಥಿಲಿನ್ ಅನ್ನೋ ಒಂದು ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಇಥಿಲಿನ್ ಅನ್ನೋ ಗ್ಯಾಸ್ ಸೊ ಅದು ಆಟೋಮೆಟಿಕಲಿ ಪ್ಲ್ಯಾಂಟ್ಸಲ್ಲಿ ಜನ್ರೇಟ್ ಆಗಿ ಅದು ಹಣ್ಣಿಗೆ ಸ್ವೀಟ್ನೆಸ್ ಕೊಡೋದು, ಆಮೇಲೆ ಹಣ್ಣು ಬಣ್ಣ ಬದಲಾವಣೆ ಆಗೋದು ಎಲ್ಲ ಆಗುತ್ತೆ. ಈಗೇನು ಮಾಡ್ತಾರೆ ಅಂದರೆ, ಈಗ ನ್ಯಾಚುರಲ್ ಆಗಿ ಆದರೆ ಈಗ ನಾನು ಕೆಲವೊಂದು ಸ್ಯಾಂಪಲ್ ತಂದಿದ್ದೀನಿ. ಈಗ ಮಾವಿನ ಹಣ್ಣು, ಸೊ ನೀವು ನೋಡ್ತಾ ಇದ್ದೀರಾ ಮಾವಿನ ಹಣ್ಣು ಯಾವ ಕಲರ್ ಇದೆ, ಕಂಪ್ಲೀಟ್ಲಿ ಲೈಕ್ ಯೆಲ್ಲೋ ಇನ್ ಕಲರ್. ಸೊ ಇಟ್ ಈಸ್ ನ್ಯಾಚುರಲಿ ರೈಪನ್. ನ್ಯಾಚುರಲ್ ರೈಪ್ ಆದರೆ ಇದ್ರ ತುದಿ ಭಾಗ ಇರುತ್ತಲ್ಲ, ಇದು ಕಪ್ಪು, ಫಸ್ಟ್ ಇದು ಕಪ್ಪಾಗ್ಬಿಡುತ್ತೆ. ಈ ಕಪ್ಪಾದರೆ ಅದು ಇಟ್ಸ್ ನ್ಯಾಚುರಲಿ ರೈಪಂಡ್. ಆ್ಯಂಡ್ ಈಗ ಏನಾಗಿದೆ, ಪೌಡ್ರ್ ಹಾಕಿರ್ತಾರೆ ಅಂತಾರಲ್ಲ, ಪೌಡ್ರ್ ಹಾಕಿರ್ತಾರೆ ಅಂದರೆ ಅದು ನ್ಯಾಚುರಲ್ ಆಗಿ ಅದು ಇಥಿಲಿನ್ ಅನ್ನೋ ಒಂದು ಕೆಮಿಕಲ್ ಗ್ಯಾಸಿಂದ ಅದು ನ್ಯಾಚುರಲಿ ಪ್ಲ್ಯಾಂಟ್ಸಲ್ಲಿ ಅದು ಸ್ಪ್ರೆಡ್ ಆಗುತ್ತೆ. ಸೊ ಅದು ಹಣ್ಣಕ್ಕೆ ಒಂದು ಸಹಾಯ ಮಾಡುತ್ತೆ. ಈಗೇನು ಮಾಡ್ತಾರೆ ಅಂದರೆ, ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರೋದ್ರಿಂದ ಸೊ ಅವರು ಹಣ್ಣು ಆಗೋ ತನಕ ಕಾಯಲ್ಲ. ಟೈಮ್ ಈಸ್ ಇಂಪಾರ್ಟೆಂಟ್ ಎಲ್ಲರಿಗೂ. ಸೊ ಆ ಟೈಮಲ್ಲಿ ಅದನ್ನು ಸೇಲ್ ಮಾಡಿ ಎಷ್ಟು ಕೊಟ್ಬಿಡ್ಬೇಕು. ಸೊ ಅದು ವ್ಯಾಪಾರ ಆದರಾಗಲಿ, ಜನಗಳಿಗೆ ಏನಾದರೂ ಆಗಲಿ, ಆರೋಗ್ಯ ಸಮಸ್ಯೆ ಆಗಲಿ, ಏನಾರಾಗಲಿ, ಸೊ ಏನಾರ ಒಂದು ಮಾಡಿಬಿಡ್ಬೇಕು ಅಂತ ಅವ್ರು ಏನು ಮಾಡ್ತಾರೆ, ಅದಕ್ಕೆಲ್ಲ ಪೌಡ್ರ್ ಹಾಕ್ತಾರೆ. ನಾವು ಈಗ ನೋಡ್ತಾ ಇದ್ದೀರ ನೋಡಿ, ಆರೆಂಜ್ ಕಲರ್ ನೋಡಲಿ, ಅರ್ಧ ಹಸಿರು, ಅರ್ಧ ಇಲ್ಲಿ ಕಲರ್ಫುಲ್ ಆಗಿ ಆರೆಂಜ್ ಕಲರ್ ಇದೆ, ಆಮೇಲೆ ಪಿಂಕ್ ಕಲರ್ ಇದೆ. ಸೊ ಈ ಥರ ಇದ್ರೆ ದಯವಿಟ್ಟು ಈ ಥರದನ್ನ ತಗೊಳ್ಬೇಡಿ. ಯಾಕೆಂದರೆ ಇದರಲ್ಲಿ ಪೌಡ್ರ್ ಹಾಕಿ ಇದನ್ನು ಹಣ್ಣು ಮಾಡಿರ್ತಾರೆ. ಹೆಂಗಂದರೆ ಇದು ಕ್ಯಾಲ್ಶಿಯಂ ಕಾರ್ಬೈಡ್ ಅಂತ ಒಂದು ಕೆಮಿಕಲ್ ಇದೆ. ಆ ಕೆಮಿಕಲ್ನ ಅದ್ರ ಮೇಲೆ ಹಾಕ್ಬಿಟ್ರೆ ಅದು ಏನಾಗುತ್ತೆ, ಆರ್ಟಿಫಿಷಿಯಲಿ ಇದು ಹಣ್ಣಾಗುತ್ತೆ. ಕಲರ್ ಎಲ್ಲ ಬಂದಿರುತ್ತೆ, ಬಟ್ ಅದರಲ್ಲಿ ಯಾವುದೇ ಥರ ಸತ್ವ ಆಗಲಿ, ಸಿಹಿ ಆಗಲಿ ಏನೂ ಇರೋದಿಲ್ಲ. ಸೊ ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಿಂದ ಹಣ್ಣುಗಳನ್ನ ಸೆಲೆಕ್ಟ್ ಮಾಡಬೇಕು. ಯಾವುದಕ್ಕೆ ಸೆಲೆಕ್ಟ್ ಮಾಡಬೇಕು ಅಂದರೆ, ಸೊ ನಾವು ಅದನ್ನು ಉಪಯೋಗಿಸ್ತೀವಿ. ಸೊ ಇದಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ, ಇದಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ? ಸೊ ಹಣ್ಣುಗಳಿಗೆ ಅಂದರೆ ನಾವು ತಿನ್ನೋ ಪದಾರ್ಥಕ್ಕೆ ಬೆಲೆ ಕಟ್ಟೋಕ್ಕೆ ಆಗುತ್ತೆ, ಆದರೆ ನಮ್ಮ ನಮ್ಮ ಜೀವಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ? ಇಲ್ಲ. ಅಂಥ ಜೀವಕ್ಕೆ ನಾವು ಈ ಥರ ಯಾವ ಥರನೂ ತಂದು ತಿಂದು ಆರೋಗ್ಯ ಹಾಳು ಮಾಡಿಕೊಂಡು ಬೇರೆ ಕಾಯಿಲೆಗಳಿಗೆ ತುತ್ತಾಗೋ ಬದಲು, ಸೊ ಪ್ರಿಕಾಷನ್ ಬೆಟರ್ ದೆನ್ ಕ್ಯೂರ್ ಅಂತ. ಸೊ ನಾವು ಒಳ್ಳೆ ಥರ ಅದನ್ನು ಹೇಗೆ ಅದನ್ನು ನಾಲೆಡ್ಜ್, ಅದ್ರ ಬಗ್ಗೆ ತಿಳುವಳಿಕೆ ನಮಗೆ ಇರಬೇಕು. ಸೊ ನ್ಯಾಚುರಲ್ ಆಗಿ ಹಣ್ಣಾದರೆ ಅದು ಇಥಿಲಿನ್ ಅನ್ನೋ ಒಂದು ಗ್ಯಾಸಿಂದ ಅದು ನ್ಯಾಚುರಲ್ ಹಣ್ಣಾಗುತ್ತೆ. ಪೌಡ್ರ್ ಹಾಕಿದಾಗ ಅದಾಗುತ್ತೆ. ಸೊ ಪೌಡ್ರ್ ಹಾಕಿರೋದು ಕ್ಯಾಲ್ಶಿಯಂ
ಕಾರ್ಬೈಡ್ ಅನ್ನೋ ಒಂದು ಕೆಮಿಕಲಿಂದ ಅದು ಹಣ್ಣಾಗಿರುತ್ತೆ. ಸೊ ನಾವು ಎಚ್ಚರಿಕೆಯಿಂದ ಈ ಥರ ಇದ್ದರೆ ದಯವಿಟ್ಟು ಅದನ್ನು ಅಂಥ ಹಣ್ಣನ್ನು ಅವಾಯ್ಡ್ ಮಾಡಿ. ಸೊ ನೋಡಿ, ಅರ್ಧ ಲೈಕ್ ಪಿಂಕ್ ಕಲರ್ ಇದೆ, ಅರ್ಧ ಗ್ರೀನ್ ಇದೆ. ಸೊ ಇದು ಪೌಡ್ರ್ ಹಾಕಿ ಹಣ್ಣು ಆಗಿರೋವಂಥದ್ದು. ಇಂಥದ್ದು ಕನ್ಸ್ಯೂಮ್ ಮಾಡಿದ್ರೆ ನಮಗೆ ಹೆಲ್ತ್ ಇಶ್ಯೂ ಖಂಡಿತ ಆಗೇ ಆಗುತ್ತೆ. ಸೊ ಈ ಥರ ಈ ಒಂದು ಪರಿಸ್ಥಿತಿ ನಾವು ಇರುವಂಥ ಸಮಾಜನೇ ಹೀಗೆ ಇರುವಾಗ, ಸೊ ಆದಷ್ಟು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆ್ಯಂಡ್ ಚೂಸ್ ದ ಬೆಟರ್ ಫುಡ್ ಆರ್ ಫ್ರೂಟ್ಸ್. ಆ ಥರ ಒಳ್ಳೆ ಆಹಾರವನ್ನು ಅಥವಾ ಒಳ್ಳೆ ಹಣ್ಣುಗಳನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಇಷ್ಟು ಹೇಳಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟು ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ನಿಮ್ಮ ಅನಿಸಿಕೆಗಳಿದ್ದರೆ ಅದನ್ನು ಕಾಮೆಂಟಲ್ಲಿ ತಾವು ತಿಳಿಸ್ಬೋದು. ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಏನೇ ಅನಿಸಿಕೆಗಳಿದ್ದರೂ ಅದನ್ನು ತಿಳಿಸ್ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿನ ಬೇರೆ ಬೇರೆ ಥರದಲ್ಲಿ ಎಲ್ಲ ನಾವು ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್.